ಗೈಸ್ ಚಿಂದಿ ಆಗೋಯ್ತು ಗೈಸ್, ನನಗೆ ಬೇಜಾರಾಗ್ತಿದೆ. ನಂದೊಂದು ರೀಲ್ಸ್ ಮಾಡೋಕ್ಕೆ ಕೂದಲು ಬೇಕು, ಅದಕ್ಕೆ ಒಂದು ಕೂದಲು ಕಿತ್ತಾ ಇದೀವಿ. ಇದು ಒಂದು ಸರ್ಪ್ರೈಸ್. ಕೊಂಡೋಗಿ ಆ ಕಡೆ ಇಳಿದು ಅಲ್ಲೊಳಗೆ ಮಾಡಿ. Hi, so welcome back to my new vlog guys. So ಇವತ್ತಿನ vlog ಶುರು ಮಾಡ್ತಿರೋದು ಸ್ಯಾಮ್ ಫ್ಯಾಮ್ ಅಡ್ಡಾಯಿಂದ. ಆ್ಯಂಡ್ ತುಂಬ ಬಿಸಿ ಇದ್ದಾರೆ ನೋಡಿ ಸಬ್ಸ್ಕ್ರೈಬರ್ಸ್. ಹಾಯ್ ಸೊ ಹೌದಾ ಹೌದಾ ಓಕೆ ಥ್ಯಾಂಕ್ ಯು. ಸೊ ಈಗ ನಾನು ಬಂದಿರೋದು ರೀಲ್ಸ್ ಮಾಡೋಕ್ಕೆ ಇಲ್ಲಿ ಗ್ರೇಸ್ ಮಾಡ್ತಾನೆ. ಸೊ ನಂದೊಂದು ರೀಲ್ಸ್ ಮಾಡೋಕ್ಕೆ ಕೂದಲು ಬೇಕು, ಅದಕ್ಕೆ ಒಂದು ಕೂದಲು ಕಿತ್ತಾ ಇದೀವಿ. ಎಲ್ಲಿ ಒಂದು ಇಲ್ಲ ಸಂಜಯ್ ಸಾರಿ ಕಿತ್ಕೊಡೋ ತಲೆ ಕೂದಲು, ದಾಡಿ ಕೂದಲು ಕಿತ್ಕೊಂಡು ಹೋಗ್ಲಿ. ದಾಡಿ ಕಿತ್ತೋ ಯಾಕ ಕೈ ಹಾಕಿದ್ವಿ. ಒಂದು ಬಂದಿಲ್ವಣ? ಒಂದು ಇಲ್ವನೋ? ಇರೋ ನಿಮಿಷ ಒಂದೊಂದು ಕಿತ್ಕೋತೀನಿ. ಮೆತ್ತಗಪ್ಪ ಮೆತ್ತ ಕೀಳ್ತೀನಿ, ಒಂದೊಂದು ಕೀಳ್ತೀನಿ. ಕಾಣ್ತಾನೆ ಇಲ್ಲ ನೋಡಿ, ಕೇಳ್ತಾವ್ ನೋಡಿ ಏನ್ ಕೇಳ್ದ ನೋಡು ಗೈಸ್. ಸೊ ಫೈನಲಿ ನಂದು ರೀಲ್ ಮಾಡಕ್ ಟ್ರೈ ಮಾಡಿದೆ, ಬಟ್ ನಂಗೆ ಅಷ್ಟು ಚೆನ್ನಾಗಿ ಬಂದಿಲ್ಲ ಅನಿಸ್ತು. ನಮ್ಮ ಅಪ್ಪ ಇಲ್ಲೇನೋ ಕಟ್ತವ್ರೆ, ನಮ್ಮ ಅಮ್ಮ ಏನೋ ಮಾತಾಡ್ತವ್ರೆ. ಅವರು ಬಂದರು, ನನಗೆ ಆಟೋ ಬುಕ್ ಮಾಡಿದ್ರಿಂದ ಹೊರಡಕ್ಕೆ ಓಟ ಅಂತ ನೋಡಿ. ಹೋಗಿ ಫ್ಯಾಮ್ಸು ಅಲ್ಲಿ ಆಟೋ ಬಂತು, ಆಟೋ ಹತ್ಕೊಂಡಿದ್ದೆ, ವಾಪಸ್ ಮನೆಗೆ ಬಂದೆ. ಬಟ್ ನಾನು ಚಾರ್ಜರ್ ತೊಗೊಂಡೋಗಿದ್ದೆ, ಚಾರ್ಜರ್ನಷ್ಟು ಅಲ್ಲೇ ಸ್ಯಾಮ್ ಫ್ಯಾಮ್ ಮಾಡಲು ಬಿಟ್ಬಿಟ್ಟಿದ್ದೀನಿ. ಈಗ ಏನು ಮಾಡೋದು ಅಂದರೆ ನಿಮ್ಗೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ಸೊ ನಿಮ್ಮ ಹತ್ರ ಒಂದು ಯಾವುದಾದ್ರು ಐಪ್ಯಾಡು, ಯಾವುದೇ ಸಿ ಟೈಪ್ ಫೋನ್ ಇದ್ರೂ, ನನ್ನ ಪ್ರಕಾರ ಸಿ ಟೈಪ್ ಫೋನ್ ಇದ್ದರೆ ಅದಕ್ಕೊಂದು ಕೇಬಲು, ನಿಮ್ಮ ಫೋನ್ಗೆ ಒಂದು ಕೇಬಲ್ ಹಾಕಿದ್ರೆ ಚಾರ್ಜ್ ಆಗುತ್ತೆ. ನಂದ್ರಲ್ಲಾಗುತ್ತೆ, ಐಪ್ಯಾಡು ಮತ್ತು ಐಫೋನ್ಗೆ ಚಾರ್ಜ್ ಆಗ್ತಿದೆ. ಸೊ ನಾನು ಟ್ರೈ ಮಾಡಿದಾಗ ಆಯಿತು. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಡಮ್ ಅಂದಿಲ್ಲ ಅಂದರೆ ನನ್ನ ಪ್ರಕಾರ ಚಾರ್ಜ್ ಆಗುತ್ತೆ ನೋಡಿ. ಚಾರ್ಜ್ ಆಗ್ತಿದೆ ನನ್ನ ಫೋನ್, ಐಪ್ಯಾಡಲ್ಲಿ ಲಾಗ್ ಮಾಡ್ತಾಯಿದ್ದೀನಿ. ಸೊ ನಾವು ಅಪ್ಪ ಅಮ್ಮ ಬಂತು ನೋಡಿ, ಫೋನ್ ಚಾರ್ಜ್ ಇಲ್ಲ, 20% ಇದೆ ಗೈಸ್. ಒಂದು ವ್ಲಾಗ್ ಮಾಡೋದಿತ್ತು, ನಾನು ನಮ್ಮ ಅಪ್ಪ ಅಮ್ಮ ಅದು ನಾನು ವ್ಲಾಗ್ ಮುಗಿಸಿ ಈಗ ನಾನು ಕೆಳಗೆ ಬಂದಿದ್ದೀನಿ. ಆಟೋ ಬುಕ್ ಮಾಡಿದ್ದೀನಿ, ಯಾಕೆ ಅಂದರೆ ಮಂತ್ರಿ ಮಾಲ್ ಕೆಲಸ ಇತ್ತು, ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ನಡೀತಾನೆ ಇದೆ ಗೈಸ್, ಆಲ್ಮೋಸ್ಟ್ 3-4 ಮಂತ್ಸಿಂದ ಕೆಲಸ ನಡೀತಾನೆ ಇದೆ. ತುಂಬ ಏನೋ ಗೊತ್ತಿಲ್ಲ, ಏನು ಕೆಲಸ ಮಾಡಬೇಕಂದ್ರೂ ಇಶ್ಯೂಸ್ ಆಗೇ ಆಗುತ್ತೆ ನಮಗೆ. ಸೊ ಅದಕ್ಕೆ ಒಂದಷ್ಟು ಸ್ಟ್ರೆಸ್ ಇದೆ ಕೆಲಸದ್ದು, ಅದನ್ನ ನೋಡೋಕೆ ಹೋಗಬೇಕಿತ್ತು. ಈಗ ಆಟೋ ಬರ್ತಿದ್ದೆ, ಆಟೋ ಹತ್ಬಿಟ್ಟು ಹೋಗೋದೆ ಮಂತ್ರಿ ಮಾಲ್ಗೆ. ಆ್ಯಂಡ್ ಅದರಲ್ಲಿ ಕಾರ್ ಇಲ್ಲದೆ ಇರೋ ಹಿಂಸೆ ಇರುತ್ತಲ್ಲ, ಈ ಆಟೋ ಕಾಯೋದು ದುಡ್ಡು ಕೊಡಬೇಕು, ಅದಕ್ಕೆ ಬೇಜಾರಾಗ್ಬಿಡುತ್ತೆ ಗೈಸ್. ಸೊ ಶ್ರೀ ಬಂದ್ಲು ಆ್ಯಂಡ್ ಆಟೋ ಬಂತು, ಈಗ ಮಂತ್ರಿ ಮಾಲ್ಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ಆಟೋಗಳು ಎಷ್ಟು ಎಕ್ಸ್ಪೆನ್ಸಿವ್ ಆಗಿದೆ. ನಮ್ಮ ಮನೆಯಿಂದ ಇಲ್ಲಿಗೆ ಬರೋಕ್ಕೆ 250 ರೂಪಾಯಿ. ಅಮ್ಮಮ್ಮ ಅಂದರೆ ಒಂದು 8 ಕಿಲೋಮೀಟ್ರ್ ಅಷ್ಟೇ. 250 ರೂಪಾಯಿ ಒಂದು 5 ವರ್ಷ ಮುಂಚೆ ಎಷ್ಟು ವ್ಯಾಲ್ಯೂ ಇತ್ತಲ್ಲ ಅಷ್ಟೇ. 250 ರೂಪಾಯಿಗೆ ಎಲ್ಲಿವರೆಗೂ ಬಿಡ್ತಿದ್ರು ಆಟೋವ್ರು ಅವಾಗ. ಎಷ್ಟು ವ್ಯಾಲ್ಯೂ ಇತ್ತು ಅವಾಗ 250 ರೂಪಾಯಿಗೆ. ನನಗಂತೂ ಬೇಜಾರಾಗ್ಬಿಡುತ್ತೆ ಗೈಸ್, ಆಟೋಲ್ಲಿ ಓಡಾಡಿ ಏನಾದರೂ ಒಂದು ಫಿಗರ್ ಔಟ್ ಮಾಡ್ಬೇಕು ಕಾರ್ದು. ಫಾರ್ಮ್ಸ್ ಒಂದು ಕೆಲಸ ಇತ್ತು, ಅದು ಮಂತ್ರಿಲಿ ಮುಗೀತು. ಈಗ ನಾವು ಹೋಗ್ತಿರೋದು ಎಲ್ಲಿಗೆ ಅಂದರೆ ಇಲ್ಲಿ ಹೋಮ್ ಡೆಕೋರೇಷನ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನೋ ಒಂದಷ್ಟು ಐಟಮ್ ತೊಗೋಬೇಕಿತ್ತು, ಹೋಗಿ ಸೆಲೆಕ್ಟ್ ಮಾಡಿ ಮುಂದಿನ ಕೆಲಸ ಏನು ಅಂತ ನೋಡೋಣ ಬನ್ನಿ ಗೈಸ್. ಸೊ ಫೈನಲಿ ಹೋಮ್ ಸೆಂಟ್ ಬಂದಿದ್ದೀವಿ. ಇಲ್ಲಿ ಫ್ಲವರ್ಸು ಪಾಟ್ಸ್ ಎಲ್ಲ ನೋಡ್ತಾ ಇದ್ದೀವಿ, ವಾಸ್ ಗೀಸ್ ಎಲ್ಲ. ಏನು ತೊಗೊಳ್ಳೋದು ಏನೋ ಗೊತ್ತಿಲ್ಲ ಗೈಸ್. ಅಂದರೆ ನಮ್ಮ ಮನೆಗಲ್ಲ, ಇದು ಒಂದು ಸರ್ಪ್ರೈಸ್, ನಿಮ್ಗೆ ಗೊತ್ತಾಗುತ್ತೆ ಆದಷ್ಟು ಬೇಗ. ಅದಕ್ಕೆ ಗೈಸ್ ಈ ಕಡೆ ಪಾಸ್ ಆಗ್ಬೇಕಾದ್ರೆ ಹಿಂಗೆ ತಿರುಗಿ ನೋಡ್ರಿ, ಇಲ್ಲಿ ಪೇಂಟಿಂಗ್ಸ್ ನೋಡಿ ಸಾಕಾಗಿದೆ. ನನಗೆ ಇದು ಸಖತ್ ಇಷ್ಟ ಆಯಿತು. ಆ ಬಟ್ಟೆ ಎಲ್ಲ ಸಾಕು, ಬಟ್ಟೆ ಫಿನಿಶಿಂಗ್ ಕೊಟ್ಟಿದ್ದು ನೋಡಿ, ಬಟ್ಟೆ ಶೈನಿ ಎಲ್ಲ. ನನಗೇನು ಅಂದರೆ ಒಂದು ಪೇಂಟಿಂಗ್ ಹಾಕ್ಬೇಕು ನಮ್ಮ ಮನೇಲಿ, ಒಂದು ಆಸೆ ತೊಗೊಂಬಂದಿರೋದು. ನಮ್ಮ ಅಪ್ಪ ಅಮ್ಮ ಇನ್ನೂ ಫಿಕ್ಸ್ ಮಾಡಿಸ್ತಲ್ಲ, ಅದನ್ನು ಫಿಕ್ಸ್ ಮಾಡಿದ್ಮೇಲೆ ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಒಂದು ತಂದಿದ್ದೀನಿ ನಾನು ಆಲ್ರೆಡಿ, ನೋಡಿದ್ದೀವಿ ವ್ಲಾಗಲ್ಲಿ ಅನ್ಬಾಕ್ಸ್ ಮಾಡಿದ್ನಲ್ಲ, ಅದಿನ್ನೂ ಫಿಕ್ಸೇ ಮಾಡಿಲ್ಲ. ಗೈಸ್ ಸೊ ಮಾಲಿಂದ ಆಚೆ ಬಂದ್ವಿ, ಬಿಕಾಸ್ ಅಲ್ಲಿ ಈ ಮಾಲಲ್ಲಿ ಏನೂ ಸಿಗಲಿಲ್ಲ ನಮಗೆ. ಅದಕ್ಕೆ ಇಲ್ಲಿಂದ ಒರ್ಯಾನ್ಗೆ ಹೋಗ್ತಾ ಇದ್ದೀವಿ, ಅಲ್ಲೇನಾದ್ರು ಸಿಗುತ್ತಾ ನೋಡೋಣ. ಬಿಕಾಸ್ ತುಂಬ ಕೆಲಸನ ಬಾಕಿ ಉಳ್ಕೊಂಡ್ಬಿಟ್ಟಿದ್ವಿ. ನಮ್ಮ ಆನ್ಲೈನ್ ಕೆಲಸ ಆಫ್ಲೈನ್ ಕೆಲಸಗಳು ತುಂಬ ಡಿಫ್ರೆನ್ಸ್ ಇದೆ ಗೈಸ್. ಸೊ ಈ ಆಫ್ಲೈನ್ ಕೆಲಸಗಳನ್ನ ಬಾಕಿ ಉಳ್ಸ್ಕೊಂಡ್ಬಿಟ್ಟಿದ್ವಿ. ಆನ್ಲೈನ್ದು ಅದು ಇದು ಪ್ರಮೋಷನ್ಸ್ ಎಲ್ಲ ನೋಡಿಕೊಂಡು ಮತ್ತು ಟ್ರಿಪ್ಗೆ ಹೋಗಿದ್ವಲ್ಲ, ಸೊ ಅದರಿಂದ ತುಂಬ ಹೋಲ್ಡ್ ಆಗಿತ್ತು. ಈಗೆಲ್ಲ ಸಾರ್ಟ್ ಮಾಡ್ಕೊಬೇಕು ಒಂದೊಂದೇ ಅಂತೇಳಿ ಇವತ್ತು ಬಂದಿದ್ದೀವಿ. ಇವತ್ತೇನೋ ಸೆಲೆಕ್ಟ್ ಮಾಡಿ ಇಂಟೀರಿಯರ್ದು ಐಟಮ್ಸು ಇಟ್ಬಿಟ್ಟು ಹೋಗ್ಬಿಡ ಗೈಸ್. ಆಟೋ ಬಂತು, ಧನುಷ್ನಿ ಚುರುಮುರಿ ತೊಗೊಂಬಿಟ್ಟು ತಿನ್ನೋಕ್ಕೆ. ಈಗ ಇಲ್ಲಿಂದ ಒರ್ಯಾನ್ ಮಾಲ್, ಲೆಟ್ಸ್ ಗೋ ಗೈಸ್. ಸೊ ಮಾಲ್ ಇರೋದಲ್ಲಿ ಆಟೋ ಅವ್ರು ಇಲ್ಲೇ ನಿಲ್ಲಿಸಿದ್ರು, ಬಿಕಾಸ್ ಈ ಕಡೆ ಫುಲ್ಲು ಜಾಮ್ ಇದೆ, ಸುತ್ಕೊಂಬರ್ಬೇಕು. ಹಿಂಗೆ 20 ನಿಮಿಷ ಆಗಿಬಿಡುತ್ತೆ ಅಂತ. ಈ ಕಡೆಯಿಂದ ಸ್ಕೈ ವಾಕ್ ಇದೆ, ಇಲ್ಲಿಂದ ಹತ್ಕೊಂಡೋಗಿ
ಆ ಕಡೆ ಇಳಿದು ಅಲ್ಲಿ ಒಳಗೆ ಮಾಲ್ಗೆ. ಗೈಸ್ ಇಷ್ಟು ವರ್ಷದಿಂದ ಅಲ್ಲಿಂದ ಎಷ್ಟೋ ಸರಿ ಹೋಗಿದ್ದೀವಿ, ಬಟ್ ಇದು ಹತ್ತೇ ಇರಲಿಲ್ಲ. ಇವತ್ತೇ ಹತ್ತಾರದು. ಇವತ್ತೇ ಹತ್ತಾರದು ಸ್ಕೈ ವಾಕ್. ಅಂದರೆ ಇದೆ ಅಂತ ಗೊತ್ತಿತ್ತು ನನಗೆ, ಬಟ್ ಇವತ್ತೇ ಹತ್ತಾರದು. ಹೆಂಗಿದೆ ನೋಡೋಣ ಬನ್ನಿ ಮೇಲೆ ವ್ಯೂ. ಗೈಸ್ ಇಲ್ಲಿ ವ್ಯೂ ನೋಡೋಣ ಅಂದರೆ ಆ ಕಡೆ ಈ ಕಡೆ ಬ್ಲಾಕ್ ಹಾಕ್ಬಿಟ್ಟಿದೆ, ಏನು ಕಾಣೋದೇ ಇಲ್ಲ. ಇಲ್ಲಿ ವ್ಯೂ ನೋಡೋಕ್ಕಾಗಲ್ಲ, ಡೈರೆಕ್ಟಾಗಿ ಆ ಕಡೆಯಿಂದ ಇಳ್ಕೊಂಡು ಹೋಗ್ಬೇಕಷ್ಟೇ. ಗೈಸ್ ಈಗ ಒರಾಯನ್ ಮಾಲಲ್ಲಿರೋ ಇನ್ನೊಂದು ಇಂಟೀರಿಯರ್ ಶಾಪಿಗೆ ಬಂದಿದ್ದೀವಿ. ಇಲ್ಲಿ ಚೆಕ್ ಮಾಡ್ತಾ ಇದ್ದೀವಿ ಇಲ್ಲಿ ಯಾರು ಸಿಗುತ್ತಾ ಅಂತ. ಅಲ್ಲಿ ಗೋಲ್ಡನ್ ಕಲರ್ ಶ್ರೀ, ನನಗೆ ಯಾಕೋ ಅದೇ ಚೆನ್ನಾಗಿದೆ ಅನಿಸುತ್ತೆ ಶ್ರೀ, ಗೋಲ್ಡನ್ ಕಲರ್. ಕಾಡುವ ನಿಂಗೆ ಗೈಸ್ ಇದು ಯಾವುದೋ ಒಂದು ವಾಲ್ಸ್ ಧನುಷ್ ಇದ್ರಲ್ಲಿ ಬರುತ್ತೆ ಫೈನಲ್ ಆಗಿರೋದು. ಬಟ್ ತೊಗೊಂಡಿದ್ದ ತಕ್ಷಣ ದಬ್ಬ್ ಅಂತ ಬಿತ್ತು, ಹೊಡೆದೇ ಹೋಯ್ತು ನೋಡಿ, ವಾಸೆ ಹೊಡೆದೋಗ್ಬಿಡುತ್ತೆ. ಗೈಸ್ ಚಿಂದಿ ಆಗೋಯ್ತು ಗೈಸ್, ನನಗೆ ಬೇಜಾರಾಗ್ತಿದೆ. ಬರೀ ಹಿಂಗೆ ಬ್ಯಾಗಿಂದ ದಬ್ಬಂದು ಬಿದ್ದಿದ್ದೆ, ದಮ್ಮಂದು. ಈಗ ಇನ್ನೊಂದು ತೊಗೊಂಡಿದ್ದೀವಿ ಬೇರೆ. ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಸ್ಕೊತಾ ಇದ್ದೀವಿ ಗೈಸ್. ಒಂದು ಅದು ಬೇಡ, ಬರೀ ಅದು ವಾಚ್ ಮಾಡಿ ಗೈಸ್. ಒಂದು ಪಕ್ಕದ ಅಂಗಡಿಗೆ ಹೋಗಿದ್ವಿ, ಅಲ್ಲಿ ತೊಗೊಂಡ್ವಿ ಒಂದು. ನೋಡಿದ್ರೆ ದಬ್ಬಂತ ಬಿದ್ದು ಹೊಡೆದೋಯ್ತು ಗೈಸ್. ನನಗೆ ಶ್ರೀಗೆ ಬೇಜಾರಾಗೋಯ್ತು. ಅದೆಷ್ಟು ಕಾಸ್ಟ್ಲಿ ಅಂತ ಹೇಳಿದ್ರು ಅಂದರೆ ನಮ್ಮ ಕರೆಂಟ್ ಸಿಚುವೇಶನ್ಗೆ ತುಂಬ ಕಾಸ್ಟ್ಲಿ, ಅದು ಒಂದು ರೇಂಜ್ ಕಾಸ್ಟ್ಲಿ. ಸೊ ಅದು ದಬ್ಬಂತ ಬಿದ್ದು ಹೊಡೆದೋಯ್ತು. ಅದು ನಮ್ಮ ಶಾಪ್ಗೆ ಅಂತ ತೊಗೊಂಡಿದ್ದೀವಿ. ಸೊ ನಾವು ಒಂದು ಬಿಸ್ನೆಸ್ ಪರ್ಪಸ್ಗೆ ತೊಗೊಂಡಿದ್ದು ಅದು. ನೋಡ್ರಿ ಹೊಡೆದೋಯ್ತು. ಆಮೇಲೆ ಇನ್ನೊಂದು ಪೀಸ್ ಕೊಟ್ಟರು, ಬಟ್ ಫೈನ್. ಈಗ ನನ್ನ ಮನಸ್ಸೇ ಹೊಡೆದೋಗ್ಬಿಡ್ತು, ಅದು ಹೊಡೆದೋಗಿದ್ದು ನೋಡಿದ್ರೆ ಅಷ್ಟು ಈಸಿಯಾಗಿ ಹೊಡೆದೋಯ್ತಲ್ಲಪ್ಪ ಅಂತ ಹೇಳ್ಬಿಟ್ಟು. ನಮ್ಮ ಕೈಲಿ ಹೆಂಗಿರುತ್ತೋ ನಮ್ಮ ಮೊದಲೇ ರಿಫ್ಯೂಸ್. ನಾವು ಅದಕ್ಕೆ ಅವ್ರು ಕೊಟ್ಬಿಟ್ಟು ಈಗಲೇ ಕೊಡ್ಬೇಡಿ, 5-6 ದಿನ ಆದಮೇಲೆ ನಾನು ಹೇಳ್ತೀನಿ ಅವಾಗ ಕಳಿಸಿ ನಮ್ಮ ಮನೆಗೆ ಅಂತ ಹೇಳಿದ್ದೀನಿ. ಪೇಮೆಂಟ್ ಮಾಡಿ ಬಂದಿದ್ದೀವಿ. ಸೊ ಈಗ ಇನ್ನೊಂದು ಅಂಗಡಿ ಇನ್ನೊಂದು ತೊಗೊಳಕ್ಕೆ ಬಂದಿದ್ದೀವಿ. ಹೌದಾ ಗೈಸ್. ಸೊ ಅಲ್ಲಿಂದ ಮುಗಿಸ್ಕೊಂಡು ಈ ವಾಚ್ನ ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ದೀವಿ. ಇದು ಬೇರೆದು. ಅದು ಬಿಟ್ಟರೆ ಇಲ್ಲಿ ಇದೊಂದು ಟೀ ಶರ್ಟು ನನಗೂ ಶ್ರೀಗೆ ತುಂಬ ಕ್ಯಾಚಿ ಅನ್ನಿಸ್ತು, ಅದಕ್ಕೆ ಫೈನಲ್ ಮಾಡಿದ್ದೀವಿ ತೊಗೊಳ್ಳೋಣ ಅಂತ. ಹೌದಾ, ಚೆನ್ನಾಗಿಲ್ವಾ ಕ್ವಾಲಿಟಿ? ನೋಡ್ರೆ ಗೊತ್ತಾಗುತ್ತೆ ಗೈಸ್. ಸೊ ಮಾಲಿಂದ ಹೊರಟ್ವಿ, ಈಗ ಆಟೋ ಬಂದಿದೆ. ಲೆಟ್ಸ್ಗೋ. ಫ್ಯಾಮ್ಸ್ ಫೈನಲಿ ಶ್ರೀನ ಬಿಟ್ಟು ನಾನು ಮನೆಗೆ ಬಂದೆ. ಈಗ ನಮ್ಮ ತುಂಬ ಬಂದಿದ್ದಾನೆ, ಓಪನ್ ಮಾಡೋಣ. ಮನೆಗೆ ಬಂದು ಫಸ್ಟ್ ಊಟ ಮಾಡ್ತಿದ್ದೆ, ಹಸುವಾಗ್ತಿತ್ತು ಸಖತ್ತು. ಮಧ್ಯಾಹ್ನ ಏನು ತಿಂದಿರಲಿಲ್ಲ. ಸೊ ಲಂಚ್ ಮಾಡಿ, ಸರಿ ಡಿನ್ನರ್ ಮಾಡಿ ಮುಂದೇನು ಮಾಡೋದು ನೋಡೋಣ. ಗೈಸ್ ಒಂದು ಲ್ಯಾಪ್ಟಾಪ್ ತೊಗೋಬೇಕು ಗೈಸ್. ಈ ಲ್ಯಾಪ್ಟಾಪ್ ಇದೆ ನಂದು, ನಮ್ಮ ಅಕ್ಕದು. ಈಸ್ಕೊಂಬಂದಿದ್ದೀನಿ ನಾನು, ವರ್ಕೇ ಆಗಲ್ಲ, ಸಡನ್ನಾಗಿ ಆಫ್ ಹೋಗ್ಬಿಡುತ್ತೆ. ಏನು ತಲೆನೋ ಹೋಗುತ್ತಿಲ್ಲ. ಒಂದು ಫೈಲ್ಸ್ ಕಳಿಸಿದ್ರು ಯಾರೋ ಒಬ್ರು ನನಗೆ, ಡೌನ್ಲೋಡ್ ಮಾಡಬೇಕು ಅಂತ ಕೂತಿದ್ದೀನಿ, ಡೌನ್ಲೋಡೇ ಆಗ್ತಾಯಿಲ್ಲ. ಲ್ಯಾಪ್ಟಾಪೇ ವರ್ಕ್ ಆಗ್ತಿಲ್ಲ. ಅಯ್ಯೋ ಗೈಸ್, ನಮ್ಮಲ್ಲಿ ಇದಿಷ್ಟು ಸೇಫ್ ಆಗಿರೋದೇ ದೊಡ್ಡ ವಿಷಯ. ಈಗ ಇದೊಂದು ಬೇರೆ ತಂದಿಟ್ಟಿದ್ದೀನಿ. ನಮ್ಮಲ್ಲಿ ಸೇಫ್ ಆಗಿರಲ್ಲ ಶ್ರೀ ಅಂತ ಹೇಳಿದವಳು, ಆದರೂ ನಿಮ್ಮ ಮನೇಲಿ ಇಟ್ಟಿರು ಅಂತ ಹೇಳಿದಾಳೆ. ಹೋಪ್ಫುಲಿ ಇದೇನು ಆಗದಿದ್ರೆ ಸಾಕು. ಇದು ಗ್ಲಾಸ್ ಆ್ಯಕ್ಚುಲಾಗಿ, ಇನ್ನೂ ಟಚ್ ಆಗಿ ಜೋರಾಗಿ ಬಿತ್ತು ಅಂದರೆ ಡಮಾರ್ ಆಗಿಬಿಡುತ್ತೆ. ಎಷ್ಟು ಅನ್ಬಾಕ್ಸಿಂಗ್ಗೆ ಬಾಕ್ಸ್ಗಳಿಟ್ಟಿದ್ದೀನಿ, ಎಷ್ಟು ಬಾಕ್ಸ್ ಇದೆ, ಇಲ್ಲೂ ಇದೆ ಅಲ್ಲೂ ಇದೆ. ಇದಿಷ್ಟೆಲ್ಲ ಅನ್ಬಾಕ್ಸ್ ಮಾಡಬೇಕು. ಒಂದು ಕಾಲದಲ್ಲಿ ಈ ಥರ ಬಾಕ್ಸ್ಗಳೇನಾದರೂ ಆರ್ಡ್ರ್ ಮಾಡಿರೋದು ಬಂದ್ಬಿಡ್ತು ಅಂದರೆ ನಾನು ನನ್ನ ತಮ್ಮಲ್ಲ ಕೂತ್ಕೊಂಡು ಕಿತ್ತು ಅನ್ಬಾಕ್ಸ್ ಮಾಡಾಕ್ಬಿಡ್ತಿದ್ವಿ. ಇವಾಗ ಅವನು ಅವ್ನ ಕೆಲಸದಲ್ಲಿ ಬಿಸಿ ಇರ್ತಾನೆ, ನಾನು ಕೆಲಸದಲ್ಲಿ ಬಿಸಿ ಇರ್ತೀನಿ. ಮುಂಚೆ ನಮ್ಮ ಅಕ್ಕ ಆರ್ಡರ್ ಮಾಡಿರೋ ಬಾಕ್ಸ್ನೆಲ್ಲ ನಾವು ಕಿತ್ತಾಕ್ಬಿಟ್ಟು ನೋಡ್ತಿದ್ವಿ ಏನಿದೆ ಅಂತ. ಈಗ ನಾವು ಆರ್ಡ್ರ್ ಮಾಡಿದ್ರೆ ನಮ್ಗೆ ನೋಡೋಕ್ಕೆ ಟೈಮ್ ಇಲ್ಲ. ನೈಸ್. ಮೇ ಬಿ ನಾಳೆ ವ್ಲಾಗಲ್ಲಿ ಎಲ್ಲ ಒಂದೇ ಸರಿ ಅನ್ಬಾಕ್ಸ್ ಮಾಡಿಬಿಡೋಣ. ಸೊ ಮನೆಯಲ್ಲಿ ಕೂತ್ಕೊಂಡಿದ್ದೆ ಊಟ ಮಾಡಿ, ಆ್ಯಂಡ್ ಐ ವಾಸ್ ಫೀಲಿಂಗ್ ಅ ಬಿಟ್ ಲೋ. ಸೊ ಅದಕ್ಕೆ ನನ್ನ ತಮ್ಮನ ಬೈಕ್ ಇಟ್ಕೊಂಡು ಹೀಗೆ ರೌಂಡ್ ಹೊಡಿತಾ ಇದ್ದೀನಿ. ಟೈಮ್ 1:30. ಸೊ ಲೆಟ್ಸ್ ಸಿ ಎಲ್ಲಿವರೆಗೂ ರೀಚ್ ಆಗ್ತೀನಿ ಆ್ಯಂಡ್ ವಾಪಸ್ ಮನೆಗೆ ಎಷ್ಟೊತ್ತಿಗೆ ಹೋಗ್ತೀನಿ. ಸೊ ಹೆಲ್ಮೆಟ್ ತರಬೇಕಿತ್ತು, ತಂದಿಲ್ಲ ನಾನು, ಮರ್ತೋದೆ. ಆ್ಯಂಡ್ ನಮ್ಮ ಮನೇಲಿ ಸಿಗಲಿಲ್ಲ. ನನ್ನ ತಮ್ಮ ಹೋಟೆಲ್ ಇಟ್ಬಿಟ್ಟಿದ್ದಾನೆ ಹೆಲ್ಮೆಟ್ನ, ಅದಕ್ಕೆ 10-5 ಸ್ಪೀಡಲ್ಲೇ ಹೋಗ್ತಾ ಇದ್ದೀನಿ. ಇನ್ನೊಂಥರ ಗಾಳಿ ತಣ್ಣಗಿದೆ ಆ್ಯಂಡ್ ಸ್ಟ್ರೆಸ್ ತಲೆಯಲ್ಲಿದೆ. ಟೈಮ್ ಬಂದು 3 ಗಂಟೆ ಹತ್ತಿರ ಆಗಿದೆ. ನಮ್ಮ ಮನೇಲಿ ನಾವು ಅಪ್ಪ ಅಮ್ಮ ಇಲ್ಲ, ನಮ್ಮ ಅಕ್ಕ ಮನೆಗೆ ಹೋಗಿದ್ದಾರೆ. ಸೊ ನಮ್ಮ ಅಕ್ಕ ಎಲ್ಲ ಟ್ರಿಪ್ಗೆ ಹೋಗ್ತಿದ್ದಾಳಂತೆ. ಸೊ ಅದಕ್ಕೆ ಪ್ಯಾಕಿಂಗ್ ಹೆಲ್ಪ್ ಮಾಡೋಕೆ ಹೋಗಿದ್ದಾರೆ. ನಮ್ಮ ಅಪ್ಪ ಅಮ್ಮ ಅವ್ರು ಬರೋದು ನಾಳೆ, ನಾನು ನಮ್ಮ ತಮ್ಮ ಇಬ್ಬರೇ ಇರೋದು. ಸೊ ವ್ಲಾಗ್ನ ಎಂಡ್ ಮಾಡೋಣ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಈಗ ಹೋಗಿ ಮಲ್ಕೋತೀನಿ, ಟೈಮ್ 3 ಗಂಟೆ ಆಗಿದೆ. ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಆ್ಯಂಡ್ ನಾಳೆ ವ್ಲಾಗ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಬರ್ತಿದೆ ನಮ್ಮ ಅಪ್ಪ ಅಮ್ಮ ಜೊತೆ. ಅದಕ್ಕೊಂದು ಚಿಕ್ಕ ಗ್ಲಿಮ್ಸ್ ಹಾಕಿರ್ತೀನಿ ನೋಡಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಬಾಯ್. ಸೊ ಇವತ್ತಿನ ಬೆಸ್ಟ್ ಮೂಮೆಂಟ್ ಏನಂದರೆ, ನಾನು ಇನ್ಸ್ಟಾಗ್ರಾಮ್ಗೆ ಹೋಗಿದ್ದೆ ಸ್ಯಾಮ್ಫ್ಯಾಮ್ ಅಡ್ಡಾಗೆ. ಅಲ್ಲಿ ಸಾಯಿಲ್ ಸಂಜೆ ಬ್ಯುಸಿ ಆಗಿರೋದು ನೋಡಿದೆ ಆ್ಯಂಡ್ ಅವ್ರು ವರ್ಕ್ ಮಾಡ್ತಿರೋದು ನೋಡಿದೆ. ಆ್ಯಂಡ್ ಅವ್ರು ಒಂಚೂರು ಈಗ ನಂತರ ಸೀರಿಯಸ್ ಆಗಿದ್ದಾರೆ ಲೈಫ್ ಬಗ್ಗೆ ಅನ್ನೋದು ನೋಡಿದೆ. ಅದು ನನಗೆ ಖುಷಿ ಆಯಿತು.
ಸೊ ಯಾ ದಟ್ ವಾಸ್ ಮೈ ಬೆಸ್ಟ್ ಮೂಮೆಂಟ್. ಒಂಚೂರು ಖುಷಿ ಆಯ್ತು, ಓಕೆ ಅವರು ಸೀರಿಯಸ್ ಆಗಿದ್ದಾರೆ ಇವಾಗ, ಅವರು ವರ್ಕ್ ಮಾಡ್ತಿದ್ದಾರೆ ಸೀರಿಯಸ್ ಆಗಿ ಅಂತ. ಯಾ ಸೊ ನಿಮ್ಮ ಬೆಸ್ಟ್ ಮೂಮೆಂಟ್ನ ಕಮೆಂಟ್ ಹಾಕಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. 10 ನೋಟು 10 ಕಡೆ ಬಚ್ಚಿಟ್ಟಿರ್ತೀನಿ, ಸ್ಟಾರ್ಟ್ ಅಂತೀನಿ, ನೀವು ಇಬ್ರು ಹುಡ್ಕಕ್ಕೆ ಶುರು ಮಾಡಬೇಕು.